ಉತ್ಸವಗಳಿಂದ ಜೀವನದಲ್ಲಿ ಗಟ್ಟಿಯಾಗಿ ಧೈರ್ಯವಾಗಿ ಜೀವನವನ್ನು ಎದುರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಉತ್ಸವಗಳಿಗೆ ರಾಜ್ಯ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ನೀಡುತ್ತಿರ್ತಕ್ಕಂಥದ್ದು, ಅನುದಾನವನ್ನು ನೀಡುತ್ತಿರ್ತಕ್ಕಂಥದ್ದು ಅಭಿನಂದನೀಯವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಸರ್ಕಾರಕ್ಕೆ ಎಲ್ಲರ ಪರವಾಗಿ ನಾನು ವಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ವರ್ಷ ನಡೀತಕ್ಕಂಥ ಉತ್ಸವಕ್ಕಿಂತ ಈ ವರ್ಷ 201ನೇ ಉತ್ಸವ ಭಿನ್ನವಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಡೆದಿರ್ತಕ್ಕಂಥ 3 ದಿನಗಳ ಎಲ್ಲ ಕಾರ್ಯಕ್ರಮಗಳು ಕೂಡ ಒಂದಕ್ಕಿಂತ ಒಂದು ದೊಡ್ಡ ಪ್ರಮಾಣದಲ್ಲಿ ರಾಣಿ ಚೆನ್ನಮ್ಮರವರ ಸ್ಫೂರ್ತಿ, ಶೌರ್ಯ, ಸಾಹಸ, ಧೈರ್ಯ ಎಲ್ಲವನ್ನೂ ಕೂಡ ಇಂದಿನ ಯುವಜನತೆ ತೆಗೆದುಕೊಂಡು ಹೋಗುವ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗಿರ್ತಕ್ಕಂಥದ್ದು ಸಂತೋಷದ ವಿಷಯವಾಗಿದೆ. ಈ ಕಿತ್ತೂರು ಬಹಳ ಶ್ರೇಷ್ಠ ನೆಲ. 200 ವರ್ಷಗಳ ಹಿಂದೆ ತ್ಯಾಕರೆಯನ್ನ ಚೆಂಡಾಡಿದಾಗ, ರಕ್ತ ಚೆಲ್ದಾಗ ಈ ನಾಡಿನ ಜನತೆಯ ತಂದೆ, ತಾತ, ತಾಯಿ, ಅಜ್ಜಿ, ಮುತ್ತಜ್ಜಿಯರು ತಮ್ಮನ್ನು ಉಳಿಸಬೇಕು, ನಾಡು ಉಳಿಸಬೇಕು, ನೆಲ ಉಳಿಸಬೇಕು, ಬ್ರಿಟಿಷ್ನ ಓಡಿಸಬೇಕು ಅಂತ ಹೇಳ್ತಕ್ಕಂಥ ದೊಡ್ಡ ಪ್ರಯತ್ನದಲ್ಲಿ ಈ ಕುಟುಂಬಗಳ ಹಿರಿಯರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದು ಬಹಳ ದೊಡ್ಡ ವಿಷಯವಾಗಿತ್ತು. ಈ ನಾಡನ್ನ ರಕ್ಷಿಸಿದ್ದು ದೊಡ್ಡ ವಿಷಯವಾಗಿತ್ತು. ರಾಣಿ ನಿಂತು ನನ್ನ ಕಿತ್ತೂರಿನ ಜನ ಅಳಬಾರ್ದು, ಇವ್ರಿಗೆ ನಾನು ಬದುಕಿದ್ದೇನೆ, ನಾನು ಇದ್ದೇನೆ ಅಂತಕ್ಕಂಥ ಹೋರಾಡ್ತಾ ತನ್ನ ಜೀವನವನ್ನು ಸಲ್ಲಿಸಿದ್ದು ಸದಾ ಶ್ರೇಷ್ಠ. ಜನರಲ್ ಡಯರ್ ಜಲಿಯಾನ ವಾಲ್ಬಾಗ್ನಲ್ಲಿ ಫೈರ್ ಎಂದಾಗ ಸತ್ತೋಗಿದ್ದು ಬೇರೆ, ಜನತೆಯೇ ಮುಂದೆ ಬಂದು ನಿಂತ್ಕೊಂಡು ನಮ್ಮ ಕನ್ನಡ ನಾಡು, ಕನ್ನಡ ನೆಲ, ನಮ್ಮ ಪ್ರೀತಿ, ನಮ್ಮ ದೇಶ, ಇದನ್ನ ನಾವು ರಕ್ಷಿಸಬೇಕು, ಹೋರಾಟ ಉತ್ತರ ಕೊಡಬೇಕು ಅಂತ ಮಾಡಿರ್ತಕ್ಕಂಥ ಶ್ರೇಷ್ಠ ನಾಡು ಕಿತ್ತೂರು. ಕಿತ್ತೂರಿನ ಕಲ್ಲಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೃದಯ ಇದೆ, ಸ್ಪರ್ಶ ಇದೆ. ಎಲ್ಲರ ಹೃದಯದ ಗುಂಡಿಗೆಯಲ್ಲಿ ಅಮ್ಮ 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 ಚೆನ್ನಮ್ಮ ಅಂತಕ್ಕಂಥ ಮಾತು ಸದಾ ಮಿಡಿತದೆ. ಈ ಸಂದರ್ಭದಲ್ಲಿ ಕನ್ನಡ ನಾಡನ್ನ ಮುಂದೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಈ ಉತ್ಸವ ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ಇಲ್ಲಿ ಆಗತಕ್ಕಂಥ ಎಲ್ಲ ಕಾರ್ಯಗಳು ಕೂಡ ನಮ್ಮ ಯುವಕರ ಭದ್ರತೆಗೆ ಆಶಾ ಕಿರಣ ಆಗ್ಬೇಕು ಅಂತಕ್ಕಂಥ ಆಶಯ ಎಲ್ಲರದಾಗಿದೆ. ಈ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಈ ವಿಷಯಗಳು, ರಾಣಿ ಚೆನ್ನಮ್ಮ ಅವರ ಆದರ್ಶಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ 1,70,000 ವಿದ್ಯಾರ್ಥಿಗಳು 372 ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ನಾವು ರಾಣಿ ಚೆನ್ನಮ್ಮ ಅಧ್ಯಯನ ಪೀಠವನ್ನು ಮಾಡಿಬಿಟ್ಟಿದ್ದೇವೆ. ಆ ಪೀಠದ ಮೂಲಕ ಏನು ನಮ್ಮ ಸಾಹಿತ್ಯ ಇದೆ, ನಾಟಕಗಳಿದೆ, ಲಾವಣಿ ಇದೆ, ಇವೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ಇವತ್ತಿನ ಯುವ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಉಳಿಸಬೇಕು ಅಂತಕ್ಕಂಥ ಬದ್ಧತೆಯನ್ನು ನಾವು ಹೊಂದಿದ್ದೇವೆ. ಹಾಗಾಗಿ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಎಲ್ಲ ಬೆಳಗಾವಿಯ ಸಮಸ್ತ ರಾಷ್ಟ್ರ ಒಂದೇ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನು ಹಬ್ಬಗಳ ಮಾದರಿಯಲ್ಲಿ ನಡೀತಾ ಇದೆ, ಈ ಹಬ್ಬ ಮುಂದಿನ ದಿನಗಳಲ್ಲಿ ಸಾಂಸ್ಥಿಕವಾಗಿ ನಡಿಬೇಕು. ಇಲ್ಲಿ ಗಟ್ಟಿಯಾಗಿರ್ತಕ್ಕಂಥ ತಳಪಾಯವನ್ನು ಊರಬೇಕು. ಈ ಮೂಲಕ ನಮ್ಮ ನಾಡಿನ ಯುವಕರು, ಯುವತಿಯರು ಏನು ಮುಂದೆ ಬರ್ತಾರೆ, ಈ ನಾಡಿನ ಪ್ರೇರಣೆಯನ್ನು ಒಳಗಿಟ್ಕೋಬೇಕು. ರಾಣಿ ಚೆನ್ನಮ್ಮ ಯಾವುದಕ್ಕಾಗಿ ಇಲ್ಲಿ ತಮ್ಮ ಜೀವನವನ್ನ ಸವಸಿದ್ರು, ಕೊಟ್ಟರು, ಅದು ಮುಂದಿನ ದಿನಗಳಲ್ಲಿ ಆದರ್ಶ ಆಗಬೇಕು. ಆದರ್ಶ ನಾಡು ಉಳಿಬೇಕು ಅಂತಕ್ಕಂಥದ್ದು ಯಾವುದು ಪ್ರೇರಣೆ ಆಗ್ತದೆ, ಯಾವುದು ಮುಂದೆ ಸೇವೆ ಆಗ್ತದೆ ಅಂತ ಸೇವೆಯನ್ನ ಮಾಡತಕ್ಕಂಥ ಕೆಲಸದಲ್ಲಿ ಇವತ್ತು ನಾವೆಲ್ಲ ಮುಂದುವರಿತಾ ಇದ್ದೇವೆ. ಈ ವಿಷಯಗಳನ್ನ ಮಾತಾಡೋ ಸಮಯದಲ್ಲಿ ಕಳೆದ 3 ದಿನಗಳಿಂದ, 1 ತಿಂಗಳಿಂದ ಹೆಚ್ಚು ಕಡಿಮೆ ಜಿಲ್ಲಾಡಳಿತ ಎಲ್ಲ ಮಾನ್ಯ ಸಚಿವರ ನಿರ್ದೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಆಯ್ಕೊಂಡು ಎಲ್ಲವನ್ನು ಮಾಡಿ ಒಂದೇ ಎರಡೇ ಬಹುಶಃ ಹಬ್ಬದ ರೀತಿಯಲ್ಲಿ ಕೊಳಲು ವಾದನ, ಜಾನಪದ ಸಂಗೀತ, ತತ್ವಪದ, ಸಮೂಹ ನೃತ್ಯ, ಸುಗಮ ಸಂಗೀತ, ಹಾಸ್ಯ, ಭಜನೆ, ನಾಟಕ, ಭರತನಾಟ್ಯ, ಜನಪದ ಗೀತೆ, ಕಿರು ನಾಟಕ, ಒಂದೇ ಎರಡೇ ಹೀಗೆ ಹಬ್ಬದ ಉತ್ಸವವನ್ನು ಮಾಡಿ ನಮ್ಮೆಲ್ಲರ ಮನ ಗೆದ್ದಿದೆ. ಈ ಕಾರ್ಯಕ್ರಮಗಳಲ್ಲಿ ಮಾಡಿ ಎಲ್ಲರನ್ನೂ ಯಶಸ್ವಿಗೊಳಿಸಿದ ಎಲ್ಲ ಕಲಾವಿದರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಒಂದೇ ಮಾತು, ಕಿತ್ತೂರು ಕೇವಲ ಒಂದು ಸ್ಥಳ ಅಲ್ಲ, ಅದು ಒಂದು ದೊಡ್ಡ ಭಾವನೆ, ದೊಡ್ಡ ಪ್ರೇರಣೆ, ದೊಡ್ಡ ಚೇತನ. ಈ ಪ್ರೇರಣೆಯನ್ನು ನಾವು ಜೀವಂತವಾಗಿ ಇಟ್ಕೋಬೇಕು. ಇವತ್ತಿನ ಯುಗದಲ್ಲಿ ಎಲ್ಲವೂ ತಾತ್ಕಾಲಿಕ, ಟೆಂಪರರಿ ಆಗುವ ಸಮಯದಲ್ಲಿ ನಮ್ಮ ಯುವಕರು ಗಟ್ಟಿಯಾಗಿ ಪ್ರೇರಣೆಯನ್ನು ಇಟ್ಟುಕೊಂಡಾಗ ಹೊಸ ನಾಡನ್ನು ಕಟ್ಟಲು ಸಾಧ್ಯ. ಕಟ್ಟುವೆವು ನಾವು ಹೊಸ ನಾಡನ್ನು ಎಂದು ಹೇಳುವ ಮಾತುಗಳು ಸದಾ ಉಳಿಬೇಕು ಅಂದಾಗ ಇಂದಿನ ಕಿರಿಯರು ನಾಳೆ ಹಿರಿಯರಾಗಬೇಕಾದಾಗ ಅವರಿಗೆ ಆದರ್ಶಗಳು ಬೇಕು. ಸತ್ಯ, ತ್ಯಾಗ, ಸ್ಥೈರ್ಯ, ಪ್ರೀತಿ ಬೇಕು. ನನ್ನ ನಾಡು, ನನ್ನ ನೆಲ, ನನ್ನ ಜಲ, ಇದು ನನ್ನ ದೊಡ್ಡದು ಅಂತಕ್ಕಂಥ ಭಾವನೆಯನ್ನು ತುಂಬುವ